ಪ್ರಜ್ವಲ್ ದೇವರಾಜ್ ನಟನೆಯ ಕರಾವಳಿ ಸಿನಿಮಾ ಸದ್ಯದಲ್ಲೇ ರಿಲೀಸ್ಗೆ ಸಜ್ಜಾಗ್ತಾ ಇದೆ. ಆದರೆ ಚಿತ್ರದ ರಿಲೀಸ್ಗೂ ಮುನ್ನವೇ ಚಿತ್ರತಂಡದಲ್ಲಿ ಮೂಡಿರುವ ಭಿನ್ನಾಭಿಪ್ರಾಯಗಳು ಹಾಗೂ ವಿವಾದಗಳು ಸ್ಯಾಂಡಲ್ವುಡ್ನಲ್ಲಿ ಭಾರೀ ಸದ್ದು ಮಾಡ್ತಿವೆ. ಇವೆಲ್ಲದರ ನಡುವೆ ಪ್ರಜ್ವಲ್ ದೇವರಾಜ್ ಪತ್ನಿ ರಾಗಿಣಿಯವರು ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡಿಕೊಂಡಿರುವ ಪೋಸ್ಟ್ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಕರಾವಳಿ ಸಿನಿಮಾದ ಸಂಭಾವನೆ ವಿಚಾರವಾಗಿ ನಟ ಪ್ರಜ್ವಲ್ ದೇವರಾಜ್ ಹಾಗೂ ಕರಾವಳಿ ಸಿನಿಮಾದ ನಿರ್ಮಾಪಕ ಕಮ್ ನಿರ್ದೇಶಕ ಗುರುದತ್ ಗಾಣಿಗ ನಡುವೆ ದೊಡ್ಡ ಬಿರುಕು ಮೂಡಿದೆ. ನಿರ್ದೇಶಕರೇ ಹೇಳುವಂತೆ ಚಿತ್ರದಲ್ಲಿ ನಟಿಸಲು ಪ್ರಜ್ವಲ್ ಅವರಿಗೆ 1,25,00,000 ರೂಪಾಯಿ ಸಂಭಾವನೆ ನಿಗದಿಯಾಗಿತ್ತು. ಇದರಲ್ಲಿ ಈಗಾಗಲೇ 1 ಕೋಟಿ ರೂಪಾಯಿ ತಲುಪಿದ್ದು, ಬಾಕಿ ಇರುವ ಇನ್ನುಳಿದ ಸಂಭಾವನೆ ನೀಡುವವರೆಗೆ ಡಬ್ಬಿಂಗ್ ಮಾಡೋದಿಲ್ಲ ಅಂತ ಪ್ರಜ್ವಲ್ ಪಟ್ಟು ಹಿಡಿದಿದ್ದಾರಂತೆ. ಈ ಹಠಕ್ಕೆ ಪರ್ಯಾಯವಾಗಿ ಸಿನಿಮಾ ತಂಡ ಪ್ರಜ್ವಲ್ ಅವರ ಧ್ವನಿಯ ಬದಲಿಗೆ ಬೇರೆಯವರಿಂದ ಡಬ್ಬಿಂಗ್ ಮಾಡಿಸಿ ಇತ್ತೀಚೆಗೆ ಟ್ರೇಲರ್ ಬಿಡುಗಡೆ ಮಾಡಿದೆ. ಟ್ರೇಲರ್ನಲ್ಲಿ ನೆಚ್ಚಿನ ನಟನ ಧ್ವನಿ ಇಲ್ಲದಿರುವುದನ್ನು ಕಂಡು ಪ್ರಜ್ವಲ್ ಅಭಿಮಾನಿಗಳು ಚಿತ್ರಮಂದಿರದಲ್ಲೇ ಗಲಾಟೆ ನಡೆಸಿ ನಿರ್ದೇಶಕರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗಷ್ಟೇ ಪ್ರಜ್ವಲ್ ದೇವರಾಜ್ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ರು. ಈ ಸಂದರ್ಭವನ್ನು ಬಳಸಿಕೊಂಡು ಪತ್ನಿ ರಾಗಿಣಿ ಅವರು ಪತಿಯನ್ನು ಶ್ಲಾಘಿಸಿ ಸುದೀರ್ಘವಾದ ಪೋಸ್ಟ್ ಒಂದನ್ನು ಇದೀಗ ಹಂಚಿಕೊಂಡಿದ್ದಾರೆ. ದಿ ಬೆಸ್ಟ್ ಹಸ್ಬೆಂಡ್ ಎಂದು ಬರೆದಿರುವ ಟೀ ಶರ್ಟ್ ಧರಿಸಿ ಪತಿಯ ಜೊತೆಗಿರುವ ಫೋಟೋ ಹಾಗೂ ಪ್ರಜ್ವಲ್ ಅವರ ಜೆಂಟಲ್ಮ್ಯಾನ್ ಸಿನಿಮಾದ ರಾಜ್ಯ ಪ್ರಶಸ್ತಿ ವಿಜೇತ ಕ್ಷಣದ ಫೋಟೋಗಳನ್ನು ರಾಗಿಣಿ ಅಪ್ಲೋಡ್ ಮಾಡಿದ್ದಾರೆ. ತನ್ನ ಸುತ್ತಮುತ್ತಲಿನ ಎಲ್ಲರ ಒಳಿತನ್ನೇ ಬಯಸುವ ವ್ಯಕ್ತಿಗೆ, ನನ್ನನ್ನು ರಾಜಕುಮಾರಿಯಂತೆ ಕಾಣುವ ಪತಿಗೆ, ಕುಟುಂಬಕ್ಕೆ ಮೊದಲ ಆದ್ಯತೆ ನೀಡುವ ಮಗನಿಗೆ ಮತ್ತು 2 ದಶಕಗಳಿಗೂ ಹೆಚ್ಚು ಕಾಲ ಅಭಿಮಾನಿಗಳಿಗೆ ಅತ್ಯುತ್ತಮವಾದದ್ದನ್ನೇ ನೀಡಿದ ನಟನಿಗೆ ನೀವು ದಯೆ, ಆತ್ಮೀಯತೆ ಮತ್ತು ನಿಸ್ವಾರ್ಥತೆಯ ಸಾರ್ಕರ ರೂಪವಾಗಿದ್ದೀರಿ. ನಿಮ್ಮ ಸುತ್ತಮುತ್ತಲಿರುವ ಪ್ರತಿಯೊಬ್ಬರಿಗೂ ನೀವು ನೀಡುವ ವಿನಮ್ರತೆ ಮತ್ತು ಗೌರವವೇ ನಿಮ್ಮ ಶಕ್ತಿ. ನಿಮ್ಮ ಕಲೆ, ನಮ್ಮ ಚಿತ್ರರಂಗ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೆ ನೀವು ಯಾವಾಗಲೂ ನಿಮ್ಮ ಸಂಪೂರ್ಣ ಶ್ರಮವನ್ನು ನೀಡಿದ್ದೀರಿ. ಇದೇ ನಿಮ್ಮ ಶಾಶ್ವತ ಗುಣ. ನೀವು ಹೇಗಿದ್ದೀರೋ ಹಾಗೆ ಮತ್ತು ನೀವು ಎತ್ತಿ ಹಿಡಿಯುವ ಮೌಲ್ಯಗಳಿಗಾಗಿ ನಾವು ನಿಮ್ಮನ್ನು ಪ್ರೀತಿಸ್ತೇವೆ. ನೀವು ನಮಗೆ ಹೆಮ್ಮೆ ತರುತ್ತೀರಿ. ಹುಟ್ಟುಹಬ್ಬದ ಶುಭಾಶಯಗಳು ಕಣ್ಣ ಎಂದು ರಾಗಿಣಿ ಬರೆದುಕೊಂಡಿದ್ದಾರೆ.